ಸರ್ 18 ವರ್ಷದಿಂದ ನಿಮ್ಮನ್ನ ಬಹಳ ಹತ್ತಿರದಿಂದ ಕಂಡಂಥವ್ರು ಚಂದ್ರಶೇಖರ್ ಅವರಂತೂ ಹಿರಿ ಇಕ್ಕಿದ್ದಾರೆ. ನಿಮ್ಮ ಯಶಸ್ಸಿನ ಹಿಂದೆ ಚಂದ್ರಶೇಖರ್ ಅಂತಹ ಸಾವಿರಾರು ಜನರಿದ್ದಾರೆ. ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಜಯದ ಒಂದು ಪಥವನ್ನ ಏರಿದ್ದೀರಾ, ಶುಭವಾಗಲಿ ಅಂತ ಹಾರೈಸ್ತಾ ನಮ್ಮ ಈ ಸೇನೆಯ ಜೊತೆಯಲ್ಲಿ ಚಂದ್ರಶೇಖರ್ ಅವರನ್ನು ಕೂಡ ಮುನ್ನಡೆಸ್ಕೊಂಡು ಸಾಗಬೇಕು. ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಮುಂದಿನ ದಿನಗಳನ್ನ ಕೂಡ ನಿಮ್ಮ ಬಾಯಿಂದಲೇ ಕೇಳುವ ಅಂತ ಹೇಳ್ತಾ ಅಭಿನಂದನೆಗಳನ್ನ ಆಡ್ಬೇಕಾಗುತ್ತೆ. ಆಲೂರು ನಾಗಪ್ಪರವರ ಮಗಳು ಬಹಳ ಕರ್ನಾಟಕದ ದೊಡ್ಡ ಜಾನಪದ ಕಲಾವಿದರ ಮಗಳು ನಿಜವಾದ ಕೂಡ ಹಿರಿಯ ಆಲೂರು ಅವರಿಗೆ ನಮಸ್ಕಾರವನ್ನು ಹೇಳ್ತಾ ಇದ್ದರು. ಅಖಿಲ ಕರ್ನಾಟಕ ಪುನೀತ್ ರಾಜ್ಕುಮಾರ್ ಸಮಾಜ ಸೇವೆಯ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ಸಮಾಜ ಸೇವಕರು ಅಂತ ಸನ್ಮಾನ್ಯ ಚಂದ್ರಶೇಖರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಅಶೋಕ್ ಅವರ ಮಾಜಿ ಗೃಹ ಮಂತ್ರಿಗಳು, ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರ ಸುಪುತ್ರ ಸನ್ಮಾನ್ಯ ಶರತ್ ಅಶೋಕ್ ಅವರೇ, ಮತ್ತೊಬ್ಬ ಪಾಲಿಕೆಯ ಮಾಜಿ ಸದಸ್ಯರು ಸ್ನೇಹಿತರು ಅಂತ ಸನ್ಮಾನ್ಯ ಸೋಮಶೇಖರ್ ಅವರೇ, BTM ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಅನಿಲ್ ಅವರೇ, CK ಮೂರ್ತಿರವರೇ, ನಮ್ಮ ಫ್ಲವರ್ ರವಿರವರೇ, ರಾಜೂರವರೇ, ಆತ್ಮೀಯ ಸೇನ ಮಹೇಶ್ ಅವರೇ, ದೀಪಕ್ ಅವರೇ, ಮಹೇಶ್ ಅವರೇ, ಷಣ್ಮುಖರ್ ಅವರೇ, ಇರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಬಡಾವಣೆಯ ಟಿ ಬ್ಲಾಕ್ನ ಎಲ್ಲ ನಿವಾಸಿಗಳೇ, ಬೆಳಗ್ಗಿನಿಂದ ಇಲ್ಲಿಯ ತನಕ ಚಂದ್ರು ಮತ್ತು ಅವರೆಲ್ಲ ಸ್ನೇಹಿತರು ಅನೇಕ ಮೆಡಿಕಲ್ ಕ್ಯಾಂಪ್ನ ಮಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆ ಇಬ್ಬರು ನೋಡ್ತಾ ಇದ್ದೀರಾ, ಹಗಲು ರಾತ್ರಿ ಕಷ್ಟಪಟ್ಟು ಒಳ್ಳೆ ಕಾರ್ಯಕ್ರಮನ ಈ ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಮತ್ತೆ ನಮ್ಮ ನಾಯಕರು ಅಶೋಕ್ ಅವರು, ತಾರಾರವರು, ನಾಗರತ್ನರವರು, ಸೋಮಶೇಖರು ಬೆಳಗ್ಗೆ ಬಂದು ಧ್ವಜಾರೋಹಣವನ್ನು ಮಾಡಿದ್ವಿ. ಅದರ ಜೊತೆಗೆ ನೂರಾರು ಯುವಕರು ರಕ್ತದಾನದಲ್ಲಿ ಪಾಲ್ಗೊಂಡು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಅಂಗವಾಗಿ ರಕ್ತದಾನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಂಗೆ ಬಹಳ ಸಂತೋಷ ಆಗ್ತದೆ. ಪ್ರತಿನಿತ್ಯ ಒಂದಲ್ಲ ಒಂದು ಸಂಘಟನೆಯನ್ನ, ಒಂದಲ್ಲ ಸಮಾಜ ಸೇವಾ ಕೆಲಸವನ್ನ ಚಂದೂರವರು ಮತ್ತು ಅವರೆಲ್ಲ ಸ್ನೇಹಿತರು ದಿನನಿತ್ಯ ಬಡಾವಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರತಿ ದಿವಸ ಏನಾದ್ರು ಒಂದು ಕೆಲಸಕ್ಕೆ ಬರ್ತಾರೆ, ಅಣ್ಣ ಈ ಕೆಲಸ ಮಾಡಲ, ಆ ಕೆಲಸ ಮಾಡಲ ಅಂತ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ಜನ ಕೇಳಿದ್ರು, ಡಿಸೆಂಬರ್ ರಾಜ್ಯೋತ್ಸವ ಲಾಸ್ಟ್ ಟೈಮು ಮೇಡಮ್ ನಾವೆಲ್ಲ ಮಾಜಿ ಕಾರ್ಪೊರೇಟರ್ಗಳಾಗಿದ್ವಿ. ಸುಮಾರು ಜನ ಧ್ವಜ ಫ್ಲಾಗ್ನ ತೆಗೆದ್ರು, ಕಿತ್ತಾಕಿದ್ರು, ಬಂಟಿ ಕಿತ್ತಾಕಿದ್ರು. ನಾನು ಅವಾಗಲೇ ಹೇಳಿದ್ದೆ ವೇದಿಕೆ ಮೇಲೆ, ಯಾರಪ್ಪ ನಾಚಿಕೆಯಲ್ಲಪ್ಪ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ರಾಜ್ಯೋತ್ಸವ ಮಾಡೋದು. ಯಾರೇನು ಬೇಕಾದ್ರೆ ನೀವು ಮಾಡ್ಕೊಂಡಿದ್ದೀವಿ, ಅವ್ರು ಏನು ಮಾಡ್ಕೊಂಡು ಅವ್ರು ಅನುಭವಿಸ್ಕೊಂಡ್ರು. ಈ ಸರಿ ಇದೇ ವೇದಿಕೆ ಮೇಲೆ ಅವರು ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಮಾಡ್ತಾರೆ. ನಿಜಾರ್ ಅಹಮದ್ ಅವ್ರು ಹೇಳ್ತಾರೆ, ಸಾಹಿತಿ, ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ, ಬರೀ ರಾಜ್ಯೋತ್ಸವ ಅಲ್ಲ, ಕನ್ನಡಾಂಬೆಗೆ ನಾವು ಪ್ರತಿನಿತ್ಯ ನಿತ್ಯೋತ್ಸವವನ್ನು ಮಾಡಬೇಕು. ಅಂದರೆ ಕನ್ನಡ ನಾಡಿನಲ್ಲಿ ನಿತ್ಯೋತ್ಸವ ಅಂದರೆ ಕನ್ನಡದ ಬಗ್ಗೆ ಹೆಮ್ಮೆ ಇರಬೇಕು, ಕನ್ನಡ ಬಗ್ಗೆ ಮಾತಾಡಬೇಕು. ಅದೇ ನಾವು ಕನ್ನಡ ಮನೆಗೆ ಕೊಡುವಂಥ ಒಂದು ಪೂಜೆ ಅಂತ ನಿಜಾರ್ ಅಹಮದ್ ಅವರು ಹೇಳ್ತಾರೆ. ಕನ್ನಡಕ್ಕಾಗಿ ಕೈ ಎತ್ತುವ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಅನೇಕ ಸಾಹಿತ್ಯ ಹೇಳಿದ್ದಾರೆ. ನಮ್ಮೆಲ್ಲ ಕನ್ನಡ ಹೋರಾಟಗಾರರಿದ್ದಾರೆ, ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಎಲ್ಲೋ ಒಂದು ಕಡೆ ಜಯನಗರವನ್ನು, ಮಲ್ಲೇಶ್ವರ, ಬಸವನಗುಡಿ ಇಂಥ ಕಡೆ ಮಾತ್ರ ಕನ್ನಡಿಗರು ಕನ್ನಡ ಮಾತಾಡ್ತಾರೆ. ಚಿಕ್ಕಪೇಟೆಗೆ ಹೋದರೆ, ಬೇರೆ ಬೇರೆ ಕಡೆ ಹೋದರೆ ಕನ್ನಡ ಇಲ್ಲವೇ ನಾ ಬರ್ತಿದ್ದೇನೆ. ಬೆಂಗಳೂರಿನಲ್ಲಿ ಕನ್ನಡವನ್ನು ಮಾತಾಡೋರು 50% ಕಡಿಮೆ ಆಗಿದ್ದಾರೆ. ನಮ್ಮೆಲ್ಲರ ಕರ್ತವ್ಯ ಅಂತಂದರೆ ನಾವು ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು.
ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಇದೆ. ಬರೀ ನಾವು ರಾಜ್ಯೋತ್ಸವ ನೋಡೋದಲ್ಲ, ಮೊದಲು ನಾವು ಎಲ್ಲೇ ಇರು ಹೇಗೆ ಇರು, ಮೊದಲು ನಾವು ಕನ್ನಡಿಗರಾಗಿರು ಅಂತ ಹೇಳ್ತಾರೆ. ನಾವೆಲ್ಲೇ ಇರಲಿ ಹೇಗೆ ಇರಲಿ, ನಾವು ಮೊದಲು ಕನ್ನಡವನ್ನು ಮಾತಾಡಬೇಕು. ಕನ್ನಡ ಯಾರಿಗೆ ಬರಲ್ಲ ಅವ್ರಿಗೆ ಕನ್ನಡವನ್ನು ಕಲಿಸ್ಬೇಕು. ಇದು ನಮ್ಮ ಧರ್ಮ. ನಮ್ಗೆ ಯಾವುದೋ ಜಾತಿ ಮತ ಯಾವುದೂ ಇಲ್ಲ. ನಮ್ಮ ಕನ್ನಡವೇ ಧರ್ಮ, ಕನ್ನಡವೇ ನಮಗೆ ಜಾತಿ, ಕನ್ನಡವೇ ಉಸಿರು ನಮಗೆ. ಅದರ ಒಳ್ಳೆ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಅವತ್ತೇ ಕರ್ನಾಟಕದಲ್ಲಿ ಇವತ್ತು ಬರೀ ಹೋರಾಟಗಾರರು ಮಾತ್ರ ಕನ್ನಡ ಮಾತಾಡಬೇಕು, ಕನ್ನಡ ಬಗ್ಗೆ ಹೋರಾಟ ಮಾಡಬೇಕು ಅಂತಲ್ಲ. ಯಾವುದು ಲಾಸ್ಟ್ ಟೈಮ್ ಕನ್ನಡ ಕಾಂಪ್ಲೆಕ್ಸಲ್ಲಿ ಒಂದು ಫ್ಲಾಗ್ ಹಾಕಕ್ಕೆ ಹೋದ್ರು, ಧ್ವಜ ಹಾಕೋದೇ ತಪ್ಪ. ನಮಗೆ ಪೊಲೀಸರು ಹೋಗ್ತಾರೆ, FIR ಮಾಡ್ತಾರೆ. ಅನೇಕ ಜನ ಇವತ್ತು ಯಾವುದೇ ಒಂದು ಫ್ಲಾಗ್ ಹಾಕಿದ್ರೆ ಮುಟ್ಟಬಾರ್ದು. ಯಾರು ಮುಟ್ತಾರೆ ನಾವು ನಮ್ಮ ತಾಕತ್ತು ನಾವು ತೋರಿಸ್ತೀವಿ. ನಾವು ಆ ದೃಷ್ಟಿಯಿಂದ ಇಲ್ಲಿಂದ ಹೇಳ್ತಾ ಇದ್ದೀವಿ, ಯಾರ್ಯಾರು ಕನ್ನಡ ಫ್ಲಾಗ್ಗಳು ಹಾಕ್ತಾರೆ, ಯಾರ್ಯಾರು ಕನ್ನಡ ಬಗ್ಗೆ ಹೋರಾಡ್ತಾರೆ, ಅವ್ರು ನಿಜವಾಗಲೂ ನಾವು ಪೂಜೆ ಮಾಡಬೇಕು, ಒಳ್ಳೆ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಚಂದ್ರೂರವರು ಎಲ್ಲ ಸ್ನೇಹಿತರು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಅನೇಕ ಜನ ಹೋರಾಟಗಳನ್ನ ನೆನೆಸ್ಕೋಬೇಕು. ನಾವು ಇವತ್ತು ಯಾವುದೋ ಡ್ಯಾನ್ಸ್ ನೋಡ್ತೀವಿ, ಇದು ನೋಡ್ತೀವಿ. ಕನ್ನಡಕ್ಕೋಸ್ಕರ ಇವತ್ತೇನು ನಮ್ಮ ಕನ್ನಡದ ಕೆಂಪು ಹಸಿರು ಇವತ್ತೇನಿದೆ, ರಾಮಮೂರ್ತಿಯವರು ರಾಮಮೂರ್ತಿಯವರು ನೋಡ್ಕೋಬೇಕು. ಅವ್ರ ಮನೆಗೆ ದಿಕ್ಕು ದಿವಾಳಿ ಅಂತ ಕೆಲಸ ಆಗಿದೆ. ಇವತ್ತು ಗೋಕಾಕ್ ಚಳಿ ರಾಜಣ್ಣವರು ಮಾಡಿದಂಥ ಇವತ್ತು ಏನು ಉಸಿರಿತ್ತು, ಇವತ್ತು ಕೂಡ ಗೋಕಾಕ್ ಚಳಿ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರ ಉಸಿರು ಹೋರಾಟವನ್ನು ಮಾಡ್ತಾರೆ. ಇವತ್ತು ನಮ್ಮೆಲ್ಲರ ಕರ್ತವ್ಯ ಬಂಧುಗಳೇ, ಕನ್ನಡವ ನಾವು ಏನು ಮಾಡ್ತಾ ಇದ್ದೀವಿ ದಯಮಾಡಿ ಕೇಳ್ಕೊಳ್ತೀವಿ. ಕನ್ನಡದ ಬಗ್ಗೆ ನಾವೆಲ್ಲರೂ ನನ್ನೂ ಸೇರಿಸಿ ನಾವೆಲ್ಲರೂ ಒಂದು ಕಡೆ ಕನ್ನಡದ ಬಗ್ಗೆ ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಯಾರ್ಯಾರು ಇವತ್ತು ನೋಡಿ, ಯಾರೋ ಬರ್ತಾರೆ, ಮಾರವಾಡಿಗಳು ಬರ್ತಾರೆ, ಒಬ್ಬನೇ ಬರ್ತಾರೆ, ಬರಬೇಕಾರೆ ಇಲ್ಲ ಜನ ಮಾಡ್ಕೊಳ್ತಾರೆ. ಯಾರೋ ಬೇರೆ ಕಡೆಯಿಂದ ಬರ್ತಾರೆ, ಅವರೆಲ್ಲ ಒಂದು 100 ಜನ ಸೇರ್ಕೊಳ್ತಾರೆ. ಆದರೆ ಕನ್ನಡಿಗ ಕನ್ನಡ ಸಹಾಯವನ್ನು ಮಾಡ್ತಾರೆ. ಯಾರು ಕನ್ನಡಿಗ ನೊಂದಿದ್ದಾರೆ, ಯಾರು ಕನ್ನಡಿಗ ಅನ್ನ ಇಲ್ಲ, ಯಾರು ಕನ್ನಡಿಗ ಎಜುಕೇಶನ್ ಇಲ್ಲ, ಅಂಥ ಜನ ಸಹಾಯವನ್ನು ಮಾಡಿದ ಬಂಧುಗಳು. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ಶಾಸಕನಾಗಿ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೆ. ಲಾಸ್ಟ್ ಇದೇ ವೇದಿಕೆ ಮೇಲೆ ಕಾರ್ಪೊರೇಟರ್ ಆಗಿ, ಮಾಜಿ ಕಾರ್ಪೊರೇಟರ್ ಆಗಿ ನಿಂತ್ಕೊಂಡಿದ್ದೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವೇನಾದ್ರೂ ಇಲ್ಲಿ ಶಾಸಕನಾಗಿ ನಿಂತಿದ್ದೀವಿ ಅಂತಂದರೆ ನಿಮ್ಮೆಲ್ಲರ ಒಂದು ಸಹಕಾರ ಬಂಧುಗಳೇ. ಇದೇ ಪ್ರೀತಿ ವಿಶ್ವಾಸ ಯಾವತ್ತೂರಲ್ಲಿ ಸನ್ಮಾನ್ಯ ವಿಜಯಕುಮಾರ್ ಅವರು ನಾವು ಹಾಕೊಟ್ಟಂಥ ಒಂದು ದಾರಿಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಒಳ್ಳೆ ಕೆಲಸವನ್ನು ಈ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾರೆ. ಆ ದೃಷ್ಟಿಯಿಂದ ಇವೆಲ್ಲ ಸೇರಿಕೊಂಡು ಸಹಕಾರ ಕೊಡಿ. ಇಡೀ ಜಯನಗರವನ್ನು ಸುಂದರ ಜಯನಗರವನ್ನಾಗಿ ಮಾಡೋಣ, ಹಸಿರು ಜಯನಗರವನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ 2 ಮಾತುಗಳ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಕನ್ನಡದ ಸ್ನೇಹಿತರುಗಳಿಗೆ, ಚಂದ್ರೂರವರು ಅವ್ರ ರಾಜಕೀಯ ಭವಿಷ್ಯ ಕೂಡ ಅವ್ರು ಒಳ್ಳೆಯದಾಗಲಿ ಅಂತ ಕೇಳಿ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.